ಮನರಂಜನೆ ನೋ ಸಿನಿಮಾ ಇಸ್ ನಾಟ್ ಮನರಂಜನೆ. ಒಂದು ಅದನ್ನೀಗ ಬರೀ ಮನರಂಜನೆಯಾಗಿ ತಗೊಳ್ತಾ ಇರೋದೇ ಒಂದು ವಿಪರ್ಯಾಸ ಅಂತ ಹೇಳ್ಬಹುದು. ಇಟ್ ಈಸ್ ಅ ಕಲಾ ಮಾಧ್ಯಮ ಒಂದು, ಆ್ಯಂಡ್ ಇಟ್ಸ್ ಆಲ್ಸೋ ಅ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ. ಯು ಆರ್ ರಿಫ್ಲೆಕ್ಟಿಂಗ್ ಮೆನಿ ಥಿಂಗ್. ಐ ಕುಡ್ ಬಿ ರಿಫ್ಲೆಕ್ಟಿಂಗ್ ಯು, ಐ ಕುಡ್ ಬಿ ರಿಫ್ಲೆಕ್ಟಿಂಗ್ ಸಮನ್ ಎಲ್ಸ್, ಬಟ್ ವಾಟ್ ಆಮ್ ಐ ರಿಫ್ಲೆಕ್ಟಿಂಗ್? ಸೊಸೈಟಿ ಅಂತಿದ್ದಂಗೆ ನನ್ನ ಸೋಷಿಯಲ್ ಇಶ್ಯೂ ಟುಡೇ ಈಸ್ ದಿಸ್. Every woman wants to be independent. Every woman should be out. Every woman should be on her own. Every woman should make her own life. But where is the scope? That's not there on the cinema. ಇವತ್ತಿಗೂ ನನಗೆ ಎಷ್ಟು ತೆಲುಗು ಸಿನಿಮಾ ಬರುತ್ತೆ ಗೊತ್ತಾ? ಆಫರ್ ಬಂದಿದೆ ಇವತ್ತವರೆಗೂ, ತಮಿಳ್ ಬಂದಿದೆ, ಎಲ್ಲದೂ ಬಂದಿದೆ. ದೊಡ್ಡ ದೊಡ್ಡ ನಟರ ಜೊತೆಗೇ ಅವ್ರ ಜೊತೆ ಹೆಂಡತಿಯಾಗಿರೋಂಥ ಅವರ ಆನ್ ಸ್ಕ್ರೀನ್ ತೆರೆ ಮೇಲೆ ಹೆಂಡತಿ ಆಗಿರುವಂಥ ಪಾತ್ರಗಳು ನನಗೆ ಬಂದಿದೆ. ಎಲ್ಲದು ಏನು, ನಾನು ತುಂಬ ಒಳ್ಳೆಯವಳಂತೆ, ಸೈಲೆಂಟ್ ಅಂತೆ, ತುಂಬ ಸುಮ್ಮನೆ ಸಮ್ಮತಿ, ಎಲ್ಲದಕ್ಕೂ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಹಾಗೆ ಸುಮ್ಮನೆ ನಿಂತ್ಕೊಂಡಿರೋದಂತೆ. ವೈ? ಇಟ್ಸ್ ನಾಟ್ ಟ್ರೂ, ಆ್ಯಂಡ್ ದಟ್ ಈಸ್ ವಾಟ್ ವಿ ಆರ್ ಸೀಯಿಂಗ್. ವಿ ಶುಡ್ ಕಮ್ ಔಟ್ ಆಫ್ ಇಟ್. ಹೆಣ್ಣಾಗಿರಬೇಕು ನಿಜ, ಆದರೆ ಅವಳು ಮೌನದಲ್ಲೇ ತನ್ನ ಜೀವನವನ್ನು ಕಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಅವಳು ಇವತ್ತು ಧ್ವನಿಯಾಗಿ ಹೊರಗೆ ಮರಬೇಕು ಅನ್ನೋಂಥದ್ದು ನನ್ನ ಆಶಯ. ರಿಯಲಿ ಥಿಂಕ್ ದಟ್ ವೇ ಐ ಆಮ್ ನಾಟ್ ಹ್ಯಾಪಿ ವಿತ್ ಆಲ್. ಐ ಆಮ್ ನಾಟ್ ಹ್ಯಾಪಿ ವಿತ್ ಎನಿ ಆಫ್ ದ ಮೂವೀಸ್. ಇಟ್ ಕುಡ್ ಮೇಕ್ ಮೆನಿ thousands of crores of rupees and everything, but I'm not really happy with those movies. Personally, I'm not. I'm not the one who will appreciate those. As a movie, technically, fighting, ಅದರಲ್ಲಿರೋ ಬೇರೆ ಬೇರೆ ಸಿನಿಮಾಗೆ ಬೇಕಾಗಿರುವಂತಹ ಏನೇನಿರುತ್ತೆ ಅದನ್ನೆಲ್ಲ ಅಪ್ರಿಷಿಯೇಟ್ ಮಾಡ್ತೀನಿ, ಬಟ್ ನಾಟ್ ದ ಸ್ಟೋರಿ ಲೈನ್. ಐ ವಿಲ್ ನಾಟ್ ಅಪ್ರಿಷಿಯೇಟ್ ಇಟ್.